Hello everyone, welcome to Sನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯಗಳು ಶುದ್ಧವೇ ಪಾಠದ 12ನೇ ಪ್ರಶ್ನೆ. ಸಂಯುಕ್ತ ಎಂದರೇನು? ಹಾಗಿದ್ರೆ ಸಂಯುಕ್ತ ಅನ್ನುವಂಥದ್ದು ಶುದ್ಧ ವಸ್ತುವಿನ ಅಥವಾ ಶುದ್ಧ ದ್ರವ್ಯದ ಒಂದು ಟೈಪ್ ವಿಧ ಆಗಿದೆ ಅಲ್ವಾ. ಧಾತು ಮತ್ತೆ ಸಂಯುಕ್ತ ಅಂತ ಹೇಳ್ತೀವಿ. ಸಂಯುಕ್ತ ಅಂದ್ರೆ ಏನು? ಸಂಯುಕ್ತ ಅಂದ್ರೆ ಎರಡು ಅಥವಾ ಹೆಚ್ಚಿನ ಧಾತು ಕೂಡಿದ ವಸ್ತು ಅಂತ ಹೇಳ್ತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತು ಸೇರಿ ಸಂಯುಕ್ತವನ್ನ ಉಂಟು ಮಾಡುತ್ತದೆ. ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಕಾರ್ಬನ್ ಅನ್ನುವಂತಹದ್ದು ಧಾತು, ಆಕ್ಸಿಜನ್ ಅನ್ನುವಂತಹದ್ದು ಧಾತು. ಇವೆರಡು ಸೇರಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಂಟು ಮಾಡ್ತಾ ಇದೆ. ಇದು ಸಂಯುಕ್ತ. ಅದೇ ತರ ಹೈಡ್ರೋಜನ್ ಅನ್ನುವಂಥದ್ದು ಧಾತು, ಆಕ್ಸಿಜನ್ ಅನ್ನುವಂಥದ್ದು ಧಾತು. ಇವೆರಡು ಸೇರಿ H2O ಅನ್ನ ಉಂಟು ಮಾಡ್ತಾ ಇದೆ. ಇದು ಒಂದು ಸಂಯುಕ್ತ. ಅದೇ ರೀತಿಯಾಗಿ ನಾನು NaCl ತಗೋತೀನಿ, ಸೋಡಿಯಂ ಕ್ಲೋರೈಡ್, ಮನೆಯಲ್ಲಿ ದಿನಾಲು ಉಪಯೋಗಿಸುವಂತಹ ಉಪ್ಪಿದೆಯಲ್ಲ ಅದು. ಸೋಡಿಯಂ ಅನ್ನುವಂಥದ್ದು ಒಂದು ಧಾತು, ಇದು ಲೋಹ ಇದೆ. ಕ್ಲೋರಿನ್ ಅನ್ನುವಂಥದ್ದು ಒಂದು ಧಾತು, ಇದು ಅಲೋಹ ಇದೆ. ಇವೆರಡು ಸೇರಿ ಉಂಟಾಗಿರುವಂತದ್ದೇನು? ಸಂಯುಕ್ತ. ಹಾಗಿದ್ರೆ ಸಂಯುಕ್ತ ಅಂದ್ರೆ ಎರಡು ಅಥವಾ ಹೆಚ್ಚಿನ ಧಾತು ಏನು ಕೂಡಿ ಉಂಟಾಗ್ತದಲ್ವಾ, ಅದನ್ನ ಸಂಯುಕ್ತ ಅಂತ ಕರಿತೀವಿ. ಥ್ಯಾಂಕ್ ಯು.